ರಾಜ್ಯದಲ್ಲಿ ಒಂದೆಡೆ ಬರದ ಛಾಯೆ ಆವರಿಸಿದೆ. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ರೆ ಸಂಕಷ್ಟ ಕೂಡ ಎದುರಾಗುತ್ತೆ. ಆದರೆ ಸಿಡಬ್ಲ್ಯೂಆರ್ಸಿ 15 ದಿನಗಳ ಕಾಲ ನೀರು ಬಿಡುಗಡೆ ಮಾಡಿ ಅಂತ ಆದೇಶವನ್ನ ಹೊರಡಿಸಿದೆ. ರಾಜ್ಯದಲ್ಲಿ ಒಂದೆಡೆ ಆವರಿಸಿದ ಬರದ ಛಾಯೆ, ಬರದ ನಡುವೆ ಬರೆ ಎಳೆದಿರುವಂತಹ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ರೆ ಸಂಕಷ್ಟ ಎದುರಾಗಲಿದೆ. ಕೆಆರ್ಎಸ್ನಲ್ಲಿ ಬಳಕೆಗೆ ಇರೋದು ಕೇವಲ 12 ಟಿಎಂಸಿ ನೀರು ಮಾತ್ರ. ತಮಿಳುನಾಡಿಗೆ 15 ದಿನದಲ್ಲಿ 4.5 ಟಿಎಂಸಿ ನೀರನ್ನ ಹರಿಸಬೇಕಿದೆ. ಅಂದ್ರೆ 15 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು. ಕೆಆರ್ಎಸ್ ಡ್ಯಾಂನಲ್ಲಿ ಈಗಾಗಲೇ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಅಂತ ಗುರುತಿಸಲ್ಪಟ್ರೆ, ಇನ್ನು ಮಂಡ್ಯ ಜಿಲ್ಲೆಯ 7 ತಾಲೂಕುಗಳಲ್ಲಿ ಈಗಾಗಲೇ ಬರ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಮಳೆ ಬಾರದಿದ್ರೆ 3 ಜಿಲ್ಲೆಗಳಿಗೂ ಕೂಡ ಈ ಜಲ ಸಂಕಷ್ಟ ಎದುರಾಗುತ್ತೆ. ಬೆಂಗಳೂರು, ಮಂಡ್ಯ, ಮೈಸೂರಿಗೆ ಜಲ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಾ ಇದೆ. ಇನ್ನ ವಾಸ್ತವ ಸ್ಥಿತಿಯನ್ನ ಅರಿಯದೆ ಸಿಡಬ್ಲ್ಯೂಆರ್ಸಿ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೈಸೂರಲ್ಲಿ ಶುರುವಾಯಿತು ಕಾವೇರಿಯ ಕಿಚ್ಚು. ಮೈಸೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ ರೈತರು. ಮೈಸೂರಿನ ಕಾರ್ಪೊರೇಷನ್ ಮುಂಭಾಗ ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರು. ಹಳ್ಳಿ ಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಬ್ಬು ಬೆಳೆಗಾರರ ಸಂಘ ಹಳ್ಳಿ ಕೆರೆಹುಂಡಿ ಭಾಗ್ಯರಾಜ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಸ್ತೆಯಲ್ಲಿ ಮಲಗಿ ಸರ್ಕಾರದ ವಿರುದ್ಧ ರೈತರು ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡೋಕೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ ಮನೀಶ್ ಗೌಡ. ಮನೀಶ್, ಈಗಾಗಲೇ ನೋಡಿ ನಮಗೆ ಬರದ ಒಂದು ಛಾಯೆ ಆವರಿಸಿರುವಂತದ್ದು. ಆದರೆ ಈ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು, 4.5 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಎನ್ನುವಂತಹ ಆದೇಶವನ್ನ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತದ್ದು. ಈ ಕುರಿತಂತೆ ರೈತರ ಪ್ರತಿಭಟನೆ ಹೇಗಿದೆ ಮೈಸೂರು ಜಿಲ್ಲೆಯಲ್ಲಿ? ಖಂಡಿತ ಕಾವ್ಯ, ಏನು ಮೈಸೂರಿನಲ್ಲಿ ಈಗಾಗಲೇ ರೈತರು ಕೂಡ ಪ್ರತಿಭಟನೆ ನಡೆಸ್ತಿರುವಂತದ್ದು. ಏನು ಸಿಡಬ್ಲ್ಯೂಆರ್ಸಿ ಏನಿದೆ ಅದು ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಪ್ರತಿದಿನ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಆದೇಶವನ್ನು ಹೊರಡಿಸಿ ಈಗಾಗಲೇ ಮಂಡ್ಯ ಇರ್ಬೋದು, ಮೈಸೂರು, ಚಾಮರಾಜನಗರ, ಹೀಗೆ ಒಂದಷ್ಟು ಹಳೆ ಮೈಸೂರು ಅಂದ್ರೆ ಕೆಆರ್ಎಸ್ ಜಲಾಶಯವನ್ನ ಏನು ಅವಲಂಬಿತರಾಗಿದ್ದಾರೆ ಆ ಎಲ್ಲಾ ಜಾಗದಲ್ಲೂ ಕೂಡ ರೈತರು ಪ್ರತಿಭಟನೆಯನ್ನು ನಡೆಸಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಈಗ ಒಂದ್ ಕಡೆ ಬರಗಾಲ ಆವರಿಸಿರುವಂತದ್ದು. ಇದ್ರ ಮಧ್ಯೆ ಏನು ಸಿಡಬ್ಲ್ಯೂಆರ್ಸಿ ಏನು ಈ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಇದು ಒಂದು ಗಾಯದ ಮೇಲೆ ಬರೆ ಎಳೀತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ. ಯಾಕಂತಂದ್ರೆ ಕೆಆರ್ಎಸ್ ನಲ್ಲಿ ಈಗ ಬಳಕೆಗಿರುವುದು ಕೇವಲ 12 ಟಿಎಂಸಿ ನೀರು ಮಾತ್ರ. ಈಗ ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನ ಕೊಟ್ಟಿದೆ, ಆ ಒಂದು ಆದೇಶದ ಪ್ರಕಾರ ತಮಿಳುನಾಡಿಗೆ 15 ದಿನ ನೀರು ಹರಿಸಿದ್ರೆ ನಮ್ಮ ಕೆಆರ್ಎಸ್ ಜಲಾಶಯದಲ್ಲಿ ಕೇವಲ 4.5 ಟಿಎಂಸಿ ನೀರು ಮಾತ್ರ ಉಳಿತದೆ. ಈಗಾಗಲೇ ರಾಜ್ಯದಲ್ಲಿ ಒಂದಷ್ಟು ಬರಗಾಲ ಇರುವಂತಹ ಕಾರಣದಿಂದ ರೈತರಿಗೂ ಕೂಡ ನೀರನ್ನ ಕೊಡೋದಿಲ್ಲ ಅಂತೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮತ್ತೊಂದು ಕಡೆಯಲ್ಲಿ ಏನಾದ್ರೂ ಈಗ ಆದೇಶ ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನು ಹೊರಡಿಸಿದೆ, ಆ ಆದೇಶದ ಪ್ರಕಾರ ತಮಿಳುನಾಡಿಗೆ ಕೆಆರ್ಎಸ್ ಜಲಾಶಯದಿಂದ ನೀರನ್ನ ಬಿಟ್ರೆ ಮುಂದೊಂದು ದಿನ ಏನು ರಾಜ್ಯದ ರಾಜಧಾನಿ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹೀಗೆ ಕುಡಿಯುವ ನೀರಿಗೂ ಕೂಡ ಸಂಕಷ್ಟ ಎದುರಾಗ್ತದೆ. ಈ ಕಾರಣದಿಂದ ಇಲ್ಲಿನ ರೈತರು ಇರ್ಬೋದು, ಒಂದಷ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಏನು ಮೈಸೂರಿನ ಕಾರ್ಪೊರೇಷನ್ ಮುಂದೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೀತು. ಒಂದು ಕೆಲ ಕಾಲ ರಸ್ತೆಯನ್ನ ಕೂಡ ತಡೆದು ಪ್ರತಿಭಟನೆ ನಡೆಸಿದ್ರು. ಕಾವ್ಯ, ಥ್ಯಾಂಕ್ ಯು ಮನೀಶ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಡಿಸಿಎಂ ಜಿ ಪರಮೇಶ್ವರ್ ರಿಯಾಕ್ಟ್ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರ, ಬೆಂಗಳೂರಲ್ಲಿ ಡಿಸಿಎಂ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಕುಡಿಯಲು ನೀರಿಲ್ಲ, ಎಲ್ಲಿಂದ ಬಿಡೋದು? 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರು ಕೊಡಿ ಅಂದ್ರೆ ಹೇಗೆ? ಈ ಬಗ್ಗೆ ಚರ್ಚೆಗೆ ಸಿಎಂ ಸರ್ವಪಕ್ಷದ ಸಭೆಯನ್ನ ಕರೆಯುತ್ತಾರೆ.
ಸೋಮವಾರ ತಮಿಳುನಾಡಿನ ಸಿಎಂ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆಗ ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಬಹುದು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಸಭೆಯನ್ನ ಕರೆದಿದ್ದಾರೆ. ಮುಂದೇನ್ ಮಾಡಬೇಕು ಅಂತ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಅವರು 3,500 ಕ್ಯೂಸೆಕ್ಸ್ ಅನ್ನ ನೀರು ಕೊಡಬೇಕು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ. ನಮ್ಮಲ್ಲಿ ಇದ್ದಾಗ ಕೊಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರುವ ಸಾಧ್ಯತೆ ಕೂಡ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕು. ಒಂದು ವೇಳೆ ಅವ್ರು ಬಂದಾಗ ಅದನ್ನ ನಾವು ಅವ್ರ ಜೊತೆಯಲ್ಲೂ ಕೂಡ ಪ್ರಸ್ತಾಪ ಮಾಡಬಹುದು. ಇವತ್ತು ಅವರು ಸಭೆಯನ್ನ ಮಾಡಿದ್ರೆ ಅವರು ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅನ್ಕೊಳ್ತೀನಿ. ಬಾರಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಅವರು 3,500 ಕ್ಯೂಸೆಕ್ಸ್ ಅನ್ನ ನೀರು ಕೊಡಬೇಕು ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ. ನಮ್ಮಲ್ಲಿ ಇದ್ದಾಗ ಕೊಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 3ನೇ ತಾರೀಕು ಕಾವೇರಿ ಕೊಳ್ಳದ ರೈತರು ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾವೇರಿ ಕೊಳ್ಳದ ರೈತರಿಂದ ಪ್ರತಿಭಟನೆಯ ವಿಚಾರ ಸಹಜವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾರೆ. ನಿನ್ನೆಯಿಂದ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ನೋಡೋಣ. ಮೇಕೆದಾಟಿಗೆ ಆಕ್ಷೇಪ ಸಲ್ಲಿಕೆ ಮಾಡುವಂತಿಲ್ಲ ಎಂದು ಸಂಸತ್ತು ಹೇಳಿದೆ. ಕೋರ್ಟ್ ಏನು ತೀರ್ಮಾನಿಸುತ್ತೋ ಅದೇ ಅಂತಿಮ. ಕೋರ್ಟ್ ಈಗಾಗಲೇ ಹೇಳಿದೆ, ಅದರಂತೆ ನಡೆಯಬೇಕು. ವಿಜಯ್ ಮತ್ತು ಡಿಕೆ ಶಿವಕುಮಾರ್ ಭೇಟಿಗೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳು ಏನ್ ಜಗಳ ಆಡ್ಕೋಬೇಕಾ, ಯಾರೂ ಹೊಂದಾಣಿಕೆಯಲ್ಲಿ ಹೋಗಬಾರ್ದು. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಪರಂ ಕಿಡಿಕಾರಿರುವಂತದ್ದು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂಥ ಸನ್ನಿವೇಶ ಇರುವಾಗ ಇಲ್ಲ, ಸ್ವಾಭಾವಿಕವಾಗಿ ಅವರು ಮಂಡ್ಯದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಪ್ರತಿಭಟನೆಗಳನ್ನ ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘದ ಸಂಸ್ಥೆಗಳು ಮಾಡ್ತಾರೆ. ಅವರು ನಿನ್ನೆ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ 3,500 ಅವ್ರಿಗೂ ಗೊತ್ತಿದೆ ನೀರಿಲ್ಲ ಹೇಗೆ ಕೊಡೋದು ಅಂತೇಳಿ. ಸರ್ಕಾರ ಒಂದು ವೇಳೆ ಒಪ್ಕೊಂಡು ಇರೋ ನೀರನ್ನು ಕೊಟ್ಬಿಡ್ಬೋದೆ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಅವ್ರು ಮಾಡಿದ್ದಾರೆ. ನಾವು ನೋಡೋಣ ಏನು ಅಂತಿಮವಾಗಿ ಏನು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಅಲ್ಲ, ಈಗ ಅವರು ನೋಡಿ, ಕೋರ್ಟೇ ಹೇಳಿದೆ, ನೀವು ಅವರ ರಾಜ್ಯದಲ್ಲಿ ಅವ್ರು ಕಟ್ಕೊಳಕ್ ನಿಮ್ದೇನಿದೆ, ನಿಮಗೆ ನೀರ್ ಬೇಕು, ನಿಮಗೇನು ನಾವು ತೀರ್ಮಾನ ಮಾಡಿದೀವಿ ಅಷ್ಟು ಪ್ರಮಾಣದ ನೀರ್ ಕೊಟ್ರೆ ಆಯ್ತಲ್ಲ ನಿಮ್ಗೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ತಕರಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನ ಹೇಳಿದ್ರು ಕೂಡ ಕೋರ್ಟಲ್ಲಿ ಹೇಳ್ಬೇಕಾಗ್ತದೆ. ಹೀಗೆ ನಾವು ಪಕ್ಕದ ರಾಜ್ಯಗಳು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಾದ್ರೆ ಅದಕ್ಕೆ ಬಿಜೆಪಿ ಅವ್ರಿಗೆ ಏನ್ ತಕರಾರು? ಏನ್ ಜಗಳಾಡ್ಕೊಂಡೇ ಇರ್ಬೇಕಾ ನಾವು? ಅವ್ರು ಹೇಳೋ ಪ್ರಕಾರ ರಾಜ್ಯಗಳೆಲ್ಲ ಜಗಳಾಡ್ಕೊಂಡೇ ಇರಬೇಕು, ಅವ್ರು ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗ್ಬಾರ್ದು ಅನ್ನೋದೇನಾದ್ರೂ ಅವ್ರದ್ದು ಇದ್ರೆ ಅದು ಅವರ ನೀತಿ, ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ ಇರಬೇಕು. ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ ಕಿಡಿಕಾರಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಅವೈಜ್ಞಾನಿಕವಾದದ್ದು. ಈ ಆದೇಶವನ್ನ ನಾವು ವಿರೋಧ ಮಾಡ್ತೇವೆ. ರಾಜ್ಯದ 157 ತಾಲೂಕುಗಳಲ್ಲಿ ಈಗಾಗಲೇ ಬರದಿಂದ ಕೂಡಿರುವಂತದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆಯಿಲ್ಲ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ರೈತರ ಹಿತ ಕಾಯುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ.
ರಾಜ್ಯ ಸರ್ಕಾರ ಗಟ್ಟಿಯಾದಂತಹ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಬೇಕು. ತಮಿಳುನಾಡಿಗೆ ನೀರನ್ನ ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಬರಬೇಕು. ಎಲ್ಲಾ ಪಕ್ಷಗಳು, ಸಂಘಟನೆಗಳು ಧ್ವನಿ ಎತ್ತಬೇಕು ಅಂತ ರೈತ ಮುಖಂಡರಾದಂತಹ ಬಡಗಲಪುರ ನಾಗೇಂದ್ರ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನೋ ಒಂದು ಆದೇಶ ಮಾಡಿದೆ. ಈ ಆದೇಶ ಅವೈಜ್ಞಾನಿಕವಾದ್ದು, ಕರ್ನಾಟಕದ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರವಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕೂಡ ಮಳೆ ಇಲ್ಲೇ ಬರ ಇದೆ. ಆರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ ಡ್ಯಾಮ್ಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕಿದೆ. ನಮ್ಮೆಲ್ಲಾ ಪಕ್ಷಗಳು ಕೆಸರಾಟ ಆಡೋದ್ ಬಿಟ್ಟು ಒಂದು ಧ್ವನಿಯಿಂದ ಕೂಗಬೇಕು. ಎಲ್ಲಾ ಪಕ್ಷಗಳು, ಸಂಘಟನೆಗಳು ಒಂದಾಗಿ ಒಂದು ಧ್ವನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಡಿ ಎಂದು ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಗಣಿಗ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಜನರಿಗೆ ಇಲ್ಲಿ ನೀರಿಲ್ಲ, ಬರದ ಪರಿಸ್ಥಿತಿ ಇದೆ. ಸರ್ಕಾರ CWRC ಆದೇಶವನ್ನ ಪಾಲನೆ ಮಾಡಬಾರದು. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬಾರದು. ರೈತರು ಹಾಗೂ ಜನರಿಗೆ ನೀರು ಬೇಕಾಗಿದೆ. ಅವರಲ್ಲಿ ಇರುವಂತಹ ನೀರೇ ಸಮುದ್ರಕ್ಕೆ ಹೋಗ್ತಾ ಇದೆ. ಈಗ ಕಾವೇರಿ ನೀರು ಬಿಡಿ ಅಂತ ಅಂದ್ರೆ ಏನ್ ಅರ್ಥ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ವಿಜಯ್ ಇದಕ್ಕೆ ಮೊದಲು ಉತ್ತರವನ್ನ ಕೊಡಬೇಕು. ಇದಕ್ಕೆ ಮೇಕೆದಾಟು ಕಟ್ಟಬೇಕು ಅಂತ ನಾವು ಹೇಳ್ತಾ ಇರೋದು. ಪೋಲಾಗ್ತಕ್ಕಂತ ನೀರನ್ನ ಬೇಕಿದ್ರೆ ಉಳಿಸ್ಕೊಳ್ಳಿ. ತಮಿಳುನಾಡು ವಿರುದ್ಧ ರವಿಕುಮಾರ್ ಗಣಿಗ ಕಿಡಿಕಾರಿದ್ದಾರೆ. ನೀರಿಲ್ಲ, ಯಾವ ಆ್ಯಂಗಲ್ ಅಲ್ಲಿ CRWC ಅವರು ಕೊಟ್ಟರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ, ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಕಾವೇರಿ ನದಿ ಎಲ್ಲ ಹರಿಯುತ್ತಂತ ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರುವಂಥದ್ದು, ಬಂಗಾಳ ಕೊಲ್ಲಿ, ಅಷ್ಟು ನೀರು ಹೋಗ್ತಾ ಇದೆ. ಈ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ ಈ ರೀತಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡ್ಕೊಂಡ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನೀರನ್ನು ಉಪಯೋಗಿಸ್ಕೋಬೋದು. ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರೊಟೆಸ್ಟ್ಗೆ ಮುಂದಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲೇಶ್ವರದಲ್ಲಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕರವೇ ಶಿವರಾಮೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು, ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಕರೆದೊಯ್ದಿದ್ದಾರೆ. ತಮಿಳುನಾಡು ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಕರವೇ ಕಾರ್ಯಕರ್ತರು. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ಬಿಡಬಾರದು ಅಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದು, ಇತ್ತ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕರವೆಯಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಗೆ ಮುಂದಾಗಿದ್ದು, CWRC ಅವೈಜ್ಞಾನಿಕ ಆದೇಶವನ್ನ ನೀಡಿದೆ. ಈ ಕೂಡಲೇ ಆದೇಶವನ್ನ ಹಿಂಪಡೆಯಬೇಕು ಎಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ತಮಿಳುನಾಡಲ್ಲಿ ಕಾವೇರಿ ನೀರು ಬಿಡೋ ಆದೇಶಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜುಲೈ 31ರಂದು ವಿಪಕ್ಷ ಬಿಜೆಪಿ ಪ್ರತಿಭಟನೆಗೆ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದೆ. ತಮಿಳುನಾಡಲ್ಲಿ ಕಾವೇರಿ ನೀರು ಬಿಡೋ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ಜುಲೈ 31ರಂದು ಪ್ರತಿಭಟನೆಗೆ ವಿಪಕ್ಷ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಮಂಡ್ಯದಲ್ಲಿ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಮರ್ಥ ವಾದ ಮಾಡುವಲ್ಲಿ ವಿಫಲ ಅಂತ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಪ್ರತಿಭಟನೆಗೆ ಮುಂದಾಗಲಿದ್ದಾರೆ. ಜುಲೈ 31ಕ್ಕೆ ತಮಿಳುನಾಡಲ್ಲಿ ಈಗಾಗಲೇ ಬೆಳೆಗಳಿಗೆ ನೀರಿಲ್ಲ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಈ ಕುರಿತಂತೆ CWRC ಒಂದು ಸಭೆಯನ್ನ ಕೂಡ ಮಾಡಿತು. ಆ ಸಭೆಯಲ್ಲಿ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಪ್ರತಿದಿನದಂತೆ
ಬಿಡಬೇಕು ಎನ್ನುವಂತಹ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೆಂಗಳೂರಲ್ಲಿ ಹಾಗೆ ಮಂಡ್ಯ, ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಇದೆಲ್ಲದೂ ಒಂದು ಕಡೆಯಾದ್ರೆ ಇನ್ನು ಬಿಜೆಪಿ ಕೂಡ ಜುಲೈ 31ನೇ ತಾರೀಕು ಪ್ರತಿಭಟನೆಗೆ ಮಾಡೋಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮಂಡ್ಯದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಬಿಜೆಪಿ. ಈ ಕುರಿತಂತೆ ಪ್ಲಾನ್ ಕೂಡ ಮಾಡ್ತಾ ಇದೆ. ಸಮರ್ಥ ವಾದ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ರಣಾಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋಕೆ ಬಿಜೆಪಿ ಪಡೆ ಇಲ್ಲಿ ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಕಿರಣ್, ಈಗಾಗಲೇ ನೋಡಿ ಜುಲೈ 31ನೇ ತಾರೀಕು ಪ್ರತಿಭಟನೆಗೆ ವಿಪಕ್ಷ ಬಿಜೆಪಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಹಾಗಾದ್ರೆ ಆ ಪ್ರತಿಭಟನೆಯ ರೂಪುರೇಷೆಗಳು ಹೇಗಿರುತ್ತೆ ಕಿರಣ್? ಕಾವ್ಯ, ಈಗಾಗಲೇ ಏನು CWRC ಏನು ಅವೈಜ್ಞಾನಿಕವಾಗಿ ರಾಜ್ಯದಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಆದೇಶ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಇವತ್ತು ಕೂಡ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂತದ್ದು. ಕರವೇ ಸಂಘಟನೆಗಳಿಂದ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರೋದು. ಮತ್ತೊಂದು ಕಡೆ ಈ ಒಂದು ಹೋರಾಟದಲ್ಲಿ ಈಗಾಗಲೇ ಬಿಜೆಪಿ ಕೂಡ ತನ್ನ ಹೋರಾಟದ ದಿನಾಂಕವನ್ನು ಕೂಡ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಹೋರಾಟಕ್ಕೆ ಬೇಕಾಗುವಂತ ರೂಪುರೇಷೆಗಳನ್ನ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮಂಡ್ಯದಲ್ಲಿ ಜುಲೈ 31ಕ್ಕೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಹೋರಾಟದ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೋರಾಟಕ್ಕೆ ಬೇಕಾಗುವಂತ ರೂಪುರೇಷೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಕೇಂದ್ರ ಕಾಂಗ್ರೆಸ್ನ ಏನು ಹೇಳಿಕೆ ಆಧಾರದ ಮೇಲೆ ತಮಿಳುನಾಡಿಗೆ ನೀರನ್ನ ಹರಿಸೋದಕ್ಕೆ ಅನುಮತಿಯನ್ನು ಮಾಡಿಕೊಟ್ಟಿದೆ ಅನ್ನುವಂತಹ ಹೇಳಿಕೆಗಳನ್ನ ಈಗಾಗಲೇ ರಾಜ್ಯ ಬಿಜೆಪಿಯ ನಾಯಕರುಗಳು ಕೊಡ್ತಾ ಇರುವಂತದ್ದು. ಇದರ ಜೊತೆಗೆ ಇವತ್ತು ನಡೀತಾ ಬರುವಂತಹ ಹೋರಾಟದ ಆಧಾರದ ಮೇಲೆ ಮುಂದೆ ಜುಲೈ 31ಕ್ಕೆ ಏನು ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಕಾವ್ಯ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ವಾಟರ್ ಕಮಿಷನ್ಗಳು ನದಿ ಪಾತ್ರದ ಕೆಳಗಿನ ಪರ ನಮ್ಮಲ್ಲಿ ನೀರಿದ್ರೆ ತಾನೇ ತಮಿಳುನಾಡಿಗೆ ಬಿಡೋದು. ಈಗ ಸಂಕಷ್ಟ ಸೂತ್ರ ಪಾಲನೆ ಆಗಬೇಕಾಗುತ್ತೆ. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಲಭ್ಯತೆ ಅಗತ್ಯತೆ ನೋಡಿಕೊಂಡು ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಸಿಎಂ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಲಾಭ ಇದೆ, ಆದರೆ ಕೇವಲ ರಾಜಕೀಯ ಕಾರಣಕ್ಕೆ ಮಾತ್ರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಸಿಎಂ ಕೂಡ ಜಲಸಂಪನ್ಮೂಲ ಸಚಿವರಾಗಿದ್ದವರು. ಅವರು ತಮಿಳುನಾಡು ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಈ ಕುರಿತಂತೆ ಬೆಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋವರ್ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸ್ ತಗೋದ್ ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗ್ಬೇಕು. ಈಗ ಒಂದ್ ವೇಳೆ ಇಲ್ಲಿ ನಮಗೆ ಸಫಿಶಿಯಂಟ್ ಆಗಿ ನೀರಿದ್ರೆ, ನಮಗೆ ಸಾಕಾದಷ್ಟು ನೀರಿದ್ರೆ ನಾವು ಕೆಳಗಡೆ ಬಿಡ್ಬೋದು. ಆದ್ರೆ ಅಂತಿಮ ಆದೇಶ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನ ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.